ವಿಜಯ ಮಾಂತ ಬಂದ ಸುಜನರೇ ಪೊರೆಯ ತಂದೆ ಬಂದ ವಿಜಯ ಮಾಂತ ಬಂದ ಸುಜನರೇ ಪೊರೆಯ ತಂದೆ ಬಂದ ನಿಜ ಹೃದಯಕ್ಕೆ ತಂದ ನಿತ್ಯ ವಿಜಯ ಮಾಂತ ಬಂದ ಸುಜನರ ಪೊರೆಯ ತಂದೆ ಬಂದ ಧರಗಿಳಿಯಿತು ಭೂಲೋಕ ಶಾಂತಿ ಭವಜಡಿಸಲು ಶ್ರೀಲೋಕ ಶಾಂತಿ ಪರತತ್ವದ ಜ್ಯೋತಿಯದು ಚಿತ್ತರಾಗಿಯ ಮೂರ್ತಿ ವಿಜಯ ಮಹಾಂತ ಸುಜನರ ಪೊರೆಯ ತಂದೆ ಭಕ್ತೋದ್ಧಾರಕ ಕಾಯಕ ಯೋಗಿ ಶಕ್ತಿಯ ಪಡದಿ ಶ್ರೀಲೋಕ ಸರಿಗ ಪದ ಸದ ಪದ 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 ಭಕ್ತೋದ್ಧಾರಕ ಕಾಯಕ ಯೋಗಿ ಶಕ್ತಿಯ ಪಡದಿ ಶ್ರೀಲೋಕ ಪದ ಸ ಪದ ಸ ಪದ ಸ ಸದ ಪದ ಭಕ್ತೋದ್ಧಾರ ಕಾಯಕ ಯೋಗಿ ಶಕ್ತಿಯ ಪಡದಿಯ ಶ್ರೀಲೋಕ ಗಗರಿ ಸರಿ ಸದ ಸದ ಪದರಿ ಸಗರಿ ಪದದ ಸದ ಪದರಿ ಸ ಭಕ್ತೋದ್ಧಾರ ಕಾಯಕ ಯೋಗಿ ಶಕ್ತಿಯ ಮುಕ್ತರು ತಾನ ಭಕ್ತರ ಸಿರಿಯ ಕೀ ವಿಜಯ ಮಾಂತ ಬಂದ ಸುಜನರ ಪೊರೆಯ ತಂದೆ ವಿರತೆಯೊಳಗೆ ಜಗ ಚಿನ್ಮಯ ಪರತತ್ವದ ಅಮೃತ ಶಿರಸಿದ್ಧಿಯ ಗೋಲಿ ಚೀಯದು ಚಿರಶಾಂತಿಯ ಗೋಲಿ ವಿಜಯ ಮಾಂತ ಬಂದ ಸುಜನರ ಪೊರೆಯ ತಂದೆ ಬಂದ ಧರೆಯೊಳು ಮೇರೆಯುವ ಇಲಕಲ್ಲ ಕ್ಷೇತ್ರ ಕಿರಿಯ ಕಂದನ ಹೃದಯ ಸ್ವರೂಪ ಧರೆಯೊಳು ಮೇರೆಯುವ ಇಲಕಲ್ಲ ಕ್ಷೇತ್ರ ಕಿರಿಯ ಕಂದನ ಹೃದಯ ಸ್ವರೂಪ ಪರಿತಾಪದ ಸಖಿಯದು ಹರಿಸುವೆ ಸುಖಿರ ವಿಜಯ ಮಾಂತ ಬಂದ ಸುಜನರ ಪೊರೆಯ ತಂದೆ ಬಂದ ವಿಜಯ ಮಾಂತ ಬಂದ ಸುಜನರ ಪೊರೆಯ ತಂದೆ ಬಂದ ವಿಜಯ ಮಾಂತ ಬಂದ ವಿಜಯ ಮಾಂತ ಬಂದ ಸುಜನರ ಪೊರೆಯ ತಂದೆ ಬಂದ ಅದೇ ಚೆನ್ನಾಗಿ ಇದು ಬ್ರಹ್ಮಾಂತ ಶ್ರೀಗಳವರನ್ನ
ನನಸು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮೆಲ್ಲ ಗ್ರಾಮದವರು ನಿಜವಾಗಿ ಕೂಡ ಈ ಗ್ರಾಮದಲ್ಲಿ ಕೂಡ ಇಡೀ ಊರನ್ನು ಇವತ್ತು 6 ಊರು, ಇದು 5ನೇ ಊರು ಇದೆ. ಮೊಟ್ಟ ಮೊದಲಿಗೆ ಚಿಕ್ಕ ಕೊಡಗಲಿಯಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೂಡ ಅವ್ರು ಮಾಡಿದ್ದಾರೆ. 2ನೇ ಊರನ್ನೇ ಚಿಕ್ಕ ಸಿಂಗನಗುತ್ತಿ, ಅಲ್ಲಿನೂ ಕೂಡ ಪರಮ ಪೂಜ್ಯರ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಭಕ್ತಿ ಗೌರವವನ್ನು ತೋರಿರ್ತಕ್ಕಂಥದ್ದು ವಜ್ಜಲ ಗ್ರಾಮದಲ್ಲಿ. ಇವತ್ತು ಇಲ್ಲಿ ಇಷ್ಟು ಎಲ್ಲರೂ ಕೂಡ ಪೂಜ್ಯರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ಕೆ ತಾವೆಲ್ಲ ನೆರವಾಗಿರ್ತಕ್ಕಂಥದ್ದು, ನೀವು ನೆರವಾಗಿ ನಿಂತಿರ್ತಕ್ಕಂಥದ್ದಕ್ಕೆ ನಾನು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಪರವಾಗಿ, ನಮ್ಮೆಲ್ಲ ಮಠದ ಎಲ್ಲ ಅಂಗ ಸಂಸ್ಥೆಗಳ ಪರವಾಗಿ ಭಕ್ತಿಯ ಶರಣಾರ್ಥಿಗಳನ್ನು, ಚಿನ್ನಾಪುರದ ಸಕಲ ಸದ್ಭಕ್ತರಿಗೆ, ತಾಯಂದಿರಿಗೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ. ಇಲ್ಲಿ ಒಂದು ಮಾತನ್ನ ನಾನು ಇಲ್ಲಿ ಹೇಳಲೇಬೇಕು. ಏನು ಅಂತಂದ್ರೆ, ಬಹುತೇಕವಾಗಿ ಈ ಕಾರ್ಯಕ್ರಮದ ಯಶಸ್ಸು ನಮ್ಮ ಶ್ರೀಮಠದ ತಾಯಂದಿರು ಎಲ್ಲ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಚಪ್ಪಾಳೆಯನ್ನು ತಪ್ಪಬೇಕು. ಯಾಕೆ ಅಂತಂದ್ರೆ, ಅದು ಅಕ್ಕನ ಬಳಗ ಇರ್ಬೋದು, ಅದು ಅಕ್ಕನ ನಾಗಲಾಂಬಿಕಾ ಇರ್ಬೋದು, ನೀಲಾಂಬಿಕಾ ಬಳಗ ಇರ್ಬೋದು, ಕದಳೆ ವೇದಿಕೆ ಇರ್ಬೋದು. ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ಈ ನಮ್ಮ ತರುಣ ಸಂಘ ಉಳಿದಿರ್ತಕ್ಕಂಥದ್ದಕ್ಕಿಂತ 100% ಎಲ್ಲ ತಾಯಂದಿರು ಎಲ್ಲೂ ಕೂಡ ಇವರು ಹೊರಗೆ ಹೋಗದೆ ಇರತಕ್ಕಂಥವ್ರು, ಇಡೀ ಊರನ್ನ ಎಲ್ಲೂ ನಿಲ್ಲದೆ ತಾಯಂದಿರು ಕೂಡ ಬಂದಿದ್ದಾರೆ. ಮಠದವರು ಹಿಡ್ಕೊಂಡು ಅವ್ರಿಗೆಲ್ಲ 80 ವಯಸ್ಸು, ಅವರು ಕೂಡ ಅವರೆಲ್ಲರ ಜೊತೆಗೆ ತಾಯಂದಿರು ಈ ಕಾರ್ಯಕ್ರಮ, ಈ ಮಹಾಂತ ಜೋಳಿಗೆ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಗೊಳ್ಳುವಲ್ಲಿ ಅವರೊಂದು ಸಿಂಹ ಪಾಲಿದೆ. ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಈ 5 ಊರುಗಳ ಪರವಾಗಿ, ನಾಳೆ ನಡೀತಕ್ಕಂಥ ತುಂಬದ ಪರವಾಗಿಯೂ ಕೂಡ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇಂತಿ ಬಸವಾಕ್ಷರತ್ರಯವೆಂಬ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದು ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದವಯ್ಯ ಗುಹೇಶ್ವರ. ಪರಮ ತಪಸ್ವಿ ಚಿತ್ತರಗಿ ಜ್ಯೋತಿರ್ಲಿಂಗೈಕ ವಿಜಯ ಮಹಾಂತ ಶಿವಯೋಗಿಗಳವರನ್ನ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ಮಹಾಂತ ಜೋಳಿಗೆಯ ಮೂಲಕ ಇಡೀ ವಿಶ್ವಕ್ಕೇ ಪ್ರಸಿದ್ಧರಾಗಿರ್ತಕ್ಕಂತಹ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರನ್ನ ಮನದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತಿನ ಈ ವಿಶೇಷ ಮಹಾಂತ ಜೋಳಿಗೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಸದುವಿನಯದ ಸಾಕಾರವೇ ಆಗಿರ್ತಕ್ಕಂತಹ ಮಾತೃ ಹೃದಯಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಮಹಾಸ್ವಾಮಿಗಳವರ ದಿವ್ಯ ಪಾದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿದ್ದಿರತಕ್ಕಂತಹ ಈ ಚಿನ್ನದಂತಹ ಪುರ ಈ ಊರಿನ ಎಲ್ಲ ಗಣ್ಯಮಾನ್ಯರಲ್ಲಿ ಹೆಸರನ್ನು ತೆಗೆದುಕೊಳ್ಳೋದಾದರೆ ಮಹಂತೇಶ್ ಬಂಸಾಗರ್ ಅವರೇ, ಶೇಖಣ್ಣ ಬಸು ಅವರೇ, ಬಸಣ್ಣ ಅವರೇ, ಮಲ್ಲಣ್ಣ ಬಂಸಾಗರ್ ಅವರೇ, ಮಹಂತ ಗೌಡ್ರೆ, ಶೇಖಣ್ಣ, ಸಂಗಣ್ಣ, ಮುಖ್ಯ ಗುರುಗಳಾಗಿರ್ತಕ್ಕಂಥ ಬಿಜಿ ಗೌಡ್ರೆ ಮತ್ತು ಇವತ್ತಿನ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂತಹ ಬೆಳಗಲ್ಲಿನಿಂದ ಆಗಿರ್ತಕ್ಕಂತಹ ಮತ್ತು ಈ ಚಿನ್ನಾಪುರದ ಗ್ರಾಮದಲ್ಲಿ ಎಲ್ಲ ತಾಯಂದಿರಲ್ಲಿ, ಹಿರಿಯರಲ್ಲಿ ನಮ್ಮ ಭಕ್ತೇಶ್ವರ ಶರಣಾರ್ಥಿಗಳು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಇದೆ. ಬಹಳ ಜನಕ್ಕೆ ಬಹಳ ದಿವಸದ ಈ ಗ್ರಾಮೀಣ ಪ್ರದೇಶದಲ್ಲಿ ಮಹಾಂತ ಜೋಳಿಗೆ ಅಂತಕ್ಕಂತಹ ವಿಶೇಷ ಒಂದು ಅಪರೂಪದ ಕಾರ್ಯಕ್ರಮ ಇದೆ. 1-2 ಮಾತುಗಳಲ್ಲಿ ನಾನು ಆ ಕುರಿತು 1-2 ಬೆಳಕು ಚೆಲ್ಲಲಿಕ್ಕೆ ಬಯಸ್ತೇನೆ. ಇದು ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರು ಸಮಾಜಕ್ಕೆ ಏನಾದರೂ ಕೂಡ ಮಠಗಳು ಮತ್ತು ಪೀಠಾಧಿಕಾರಿಗಳು ಕೊಡುವಂಥ ನಿಟ್ಟಿನೊಳಗೆ ಬಹುತೇಕವಾಗಿ ಇದೊಂದು ಅಪರೂಪವಾಗಿರ್ತಕ್ಕಂತಹ, ಇಡೀ ವಿಶ್ವದಲ್ಲೇ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಯಾವುದು ಅಂತ ಹೇಳಿದ್ರೆ ಮಹಾಂತ ಜೋಳಿಗೆ. ಯಾಕೆ ಅಂತಂದ್ರೆ, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಒಂದು ಜೋಳಿಗೆ ಏನಿರ್ತಕ್ಕಂಥದ್ದು ಅಂದರೆ ಅದು ದವಸ ಧಾನ್ಯಗಳನ್ನು, ದುಗ್ಗಾಣಿಗಳನ್ನು, ಚಿನ್ನ ಬೆಳ್ಳಿ ಬಂಗಾರವನ್ನು ಇಸ್ಕೊಳ್ತಕ್ಕಂತಹ ಒಂದು ಏನಪ್ಪ ಅಂತಂದರೆ ಅದೊಂದು ಜೋಳಿಗೆ ಅಂತ ಬೇಡುವಂತಹದ್ದು ಅಂತ ನಾವು ಭಾವಿಸಿದ್ದೇವೆ. ಆದರೆ ಇದು ವಿಶಿಷ್ಟವಾಗಿರ್ತಕ್ಕಂಥ ಜೋಳಿಗೆ ಮಹಾನ್ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ, ಒಬ್ಬ ವ್ಯಕ್ತಿಯಲ್ಲಿ ಅಡಗಿರ್ತಕ್ಕಂತಹ ದುಶ್ಚಟ ದುರ್ಗುಣಗಳನ್ನು, ಅವ್ರು ಯಾವುದೋ ದುಗ್ಗಾಣಿಯನ್ನು ಬೇಡದೆ ದುಶ್ಚಟ ದುರ್ಗುಣಗಳನ್ನು ತಮ್ಮ ಜೋಳಿಗೆಗೆ ಹಾಕ್ರಿ ಅಂತ ಹೇಳ್ತಕ್ಕಂತಹ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನಾಡಿನಲ್ಲಿ ಎಲ್ಲಾದರೂ ನಡೆದಿದ್ರೆ ಅದು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಮಠದಲ್ಲಿ ನಡೆದಿದೆ ಅಂತಕ್ಕಂಥ. ಆ ಪೂಜ್ಯರು 88 ವರ್ಷಗಳ ಕಾಲ ಇಡೀ ಬಸವ ತತ್ವವನ್ನು ತಮ್ಮ ಉಸಿರಾಗಿ ನಿಲ್ಲಿಸಿಕೊಂಡಿರ್ತಕ್ಕಂಥ ಪೂಜ್ಯರು ನಿಜ ವಿರಕ್ತರು ಅಂತ.
ಆ ನಿಜ ವಿರಕ್ತರು ಸಮಾಜಕ್ಕಾಗಿ ಇಲ್ಲಿ ಏತನ ಕೇಳಿ ಆ ಆ ನಿಜ ವಿರಕ್ತರು ಸಮಾಜಕ್ಕಾಗಿ ಏನನ್ನ ಮಾಡಿದ್ರು ಅಂತಕ್ಕಂಥದ್ದಂದ್ರೆ ಒಬ್ಬ ವಿರಕ್ತರಿಗೆ, ವಿರಕ್ತ ಅಂದ್ರೆ ರಕ್ತ ಸಂಬಂಧವನ್ನ ಮೀರಿರ್ತಕ್ಕಂಥವರಿಗೆ ವಿರಕ್ತರು ಅಂತ ಕರೀತಾರೆ. ಹಾಗಾಗಿ ಎರಡು ಘಟನೆಗಳನ್ನು ನಾನು ಇಲ್ಲಿ ಹೇಳಲೇಬೇಕಾಗ್ತದೆ ಅಂತ ನಾನು ಹೇಳ್ತೀನಿ. ಒಂದು ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರನ್ನು ಕುರಿತು, ಇನ್ನೊಂದು ಪರಮ ಪೂಜ್ಯ ಗುರುಮಹಾಂತ ಶ್ರೀಗಳವರನ್ನು ಕುರಿತು. ಅದು ನಿಜವಾಗಿ ಅದನ್ನು ನೋಡಿದವರು ಇಡೀ ನಾಡಿನ ಸ್ವಾಮಿಗಳೆಲ್ಲ ಅದನ್ನ ಪರಿಪಾಲನೆ ಮಾಡಬೇಕು ಅಂತಕ್ಕಂಥದ್ದು. ಅಥಣಿ ತಾಲೂಕಿನೊಳಗೆ ಮಲಾಬಾದ್ ಅಂತಕ್ಕಂಥದ್ದು ಒಂದು ಗ್ರಾಮ. ಆ ಗ್ರಾಮದಲ್ಲಿ ಮಹಾಂತ ಜೋಳಿಗೆ ಕಾರ್ಯಕ್ರಮ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ಇದನ್ನ ಹುನಗುಂದದ ಬಸಯ್ಯ ತೆಕ್ಕಿನ ಮಠರು ಇದನ್ನ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಏನು ಅಂದ್ರೆ ಆ ಕಾರ್ಯಕ್ರಮ ಮಲಾಬಾದ್ನಲ್ಲಿ ಅಂದ್ರೆ ವಿಮೋಚನಾ ದೇವದಾಸಿ ಪುನರ್ವಸತಿ ಸಂಘ ಅಂತ ತಿಳ್ಕೊಂಡು ಅಲ್ಲೊಂದು ಸಂಸ್ಥೆಯ ಅಡಿಯಲ್ಲಿ ಮಹಾಂತ ಜೋಳಿಗೆ ಕಾರ್ಯಕ್ರಮ ಹಾಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಾಯಂಕಾಲದ ವೇಳೆಯೊಳಗೆ ಅವ್ರ ಊರ್ಲಿಂದ ಅಂದ್ರೆ ದೊಡ್ಡಜೋರ್ ಊರು ಜಮಖಂಡಿ ತಾಲೂಕಿನ ಹಿಪ್ಪರಿಗೆ ಅಂತಕ್ಕಂಥ ಗ್ರಾಮ. ಆ ಹಿಪ್ಪರಿಗೆ ಗ್ರಾಮದ ಜನ ಒಂದು ಸಣ್ಣದೊಂದು ಲಾರಿ ತಗೊಂಡು ಅಜ್ಜವ್ರ ಭೇಟಿಯಾಗಿ ಬರ್ತಾರೆ. ಅಜ್ಜರು ಲೋಕಾಭಿರಾಮವಾಗಿ ಮಾತನಾಡ್ತಕ್ಕಂಥ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕ್ರಪ್ಪ ಅಷ್ಟೂರು ಬಂದಿರಲ್ಲ, ಯಾಕೆ ಬಂದ್ರಿ ಅಂತ ಕೇಳಿದ್ರಂತ. ಕೇಳಿದ ತಕ್ಷಣ ಅವ್ರು ಹೇಳಿದ್ರಂತ ಅದರಲ್ಲಿ ಒಬ್ರು ಏನಂದ್ರೆ, ಇಲ್ರಿ ತಮ್ಮ ಮಾತೋಶ್ರೀ ಅವರು ಲಿಂಗೈಕ್ಯರಾದ್ರು ಅಂತ ಹೇಳಿದ್ರು. ಅಂದ ತಕ್ಷಣ ಅಜ್ಜವ್ರು ಹೇಳಿದ್ರಂತ, ಏಯ್ ನನಗೆ ಯಾವ ತಾಯಿ ಅದಾರೋ, ನನ್ನ ತಾಯಿ ಅಂತಂದ್ರೆ ಇಲ್ಲಿ ಕುಂತಾರಲ್ಲ ಇದು ಸಮಾಜ, ಈ ಸಮಾಜ ಐತಲ್ಲ ಇದು ನನ್ನ ತಮ್ಮ ತಾಯಿ, ಇದು ನನ್ನ ತಂದೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಯ್ತು ಮುಗಿಸ್ಬಿಡ್ರಿ ಅಂತ ಅವರೆಲ್ಲ ಗಾಬರಿ ಆಗ್ಬಿಡ್ತಂತೆ. ಇವತ್ತಿನ ದಿನಮಾನಗಳಲ್ಲಿ ಇಡೀ ಮಠದಲ್ಲಿನೇ ಬಹಳ ಮಠಗಳಲ್ಲಿ ಅವರು ಸಂಸಾರಿಸರೇ ಇರೋದ್ರಿಂದ ಅಂತಹ ಒಂದು ಸಂದರ್ಭದಲ್ಲಿ ಮಾತೋಶ್ರೀ ಅವರು ಲಿಂಗೈಕ್ಯರಾಗ್ಯಾರ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಮುಗಿಸ್ಬಿಡ್ರಿ ಅಂತ ಹೇಳಿದಾಗ ಅವ್ರಿಗೆ ತೀವ್ರ ನಿರಾಶೆ ಆಯ್ತಂತೆ. ಹೆಂಗಪ್ಪ ಇದು ಹೋಗೋದು ಅಂತೇಳಿ ಅಂಥದ್ರೊಳಗನ ಒಬ್ರು ಧೈರ್ಯವಾನ್ ನಿಂತು ಇಲ್ರಿ ಬುದ್ಧಿ ತಾವು ಬರಲೇಬೇಕು ಅಂತ. ಯಾಕೆ ಬರಬೇಕು ಅಂತಂದ್ರಂತ. ಇಲ್ಲ ನಾ ಯಾವ ಕಾರಣಕ್ಕೂ ನನ್ನ ಪೂರ್ವಾಶ್ರಯದ ಯಾವುದನ್ನು ಕೂಡ ನೀವು ನನ್ನ ನೆನಪು ಮಾಡ್ತಕ್ಕಂಥದ್ದಲ್ಲ, ನಾನು ಬರೋದಿಲ್ಲ ಅಂದಾಗ ಮತ್ತೆ ಬಹಳ ಒತ್ತಾಯ ಮಾಡಿ ಅವ್ರು ಹೇಳಿದಾಗ ಅವ್ರು ಹೇಳಿದ್ರಂತ, ನಾನು ನೇರವಾಗಿ ಎಲ್ಲಿ ಬರ್ತೀನಿ, ಸಮಾಧಿ ಸ್ಥಳಕ್ಕೆ ಬರ್ತೀನಿ, ಅಲ್ಲಿ ಬಂದು ಕೂಡ ನೀವು ಮನೆಗೆ ಬಾ, ಮಾರಿಗೆ ಬಾ, ಇಲ್ಲಿಗೆ ಬರ್ರಿ ಅಲ್ಲಿಗೆ ಬರ್ರಿ ಅಂತ ಕೇಳ್ತಕ್ಕದ್ದಲ್ಲ. ನಾನು ಸೀದಾ ಅಲ್ಲಿ ಸಮಾಧಿ ಸ್ಥಳಕ್ಕೆ ಬಂದು ಅವ್ರಿಗೆ ಇದು ಸಮಾಧಿ ಆದ ತಕ್ಷಣವೇ ನಾನು ಮತ್ತೆ ಎಲ್ಲಿ ಮಲಾಬಾದಕ್ಕೆ ಬಂದು ಸಾಯಂಕಾಲ ನಾನು ಏನಾಗಬೇಕು ಅಂದ್ರೆ ಮಹಾಂತ ಜೋಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಿಳ್ಕೊಂಡು ಅಂದು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇಡೀ ಸಮಾಜವೇ ತಮ್ಮ ತಾಯಿ ತಂದೆ ಅಂತ ತಿಳ್ಕೊಂಡು ಹೊಳ್ಳಿ ಮಹಾಂತ ಜೋಳಿಗೆಯನ್ನು ಹಿಡಿದಿರ್ತಕ್ಕಂತಹ ಯಾರಾದರೂ ವಿರಕ್ತರಿಗೆ ಅದು ಪೂಜ್ಯ ಡಾಕ್ಟರ್ ಮಹಾಂತಪ್ಪನವರು ಅಂತ. ಆ ಕಾರಣಕ್ಕಾಗಿನೇ ಆ ಸಮಾಜಕ್ಕಾಗಿ ಸಮಾಜದಲ್ಲಿ ಏನೈತಲ್ಲ ಇಂಥ ದುಶ್ಚಟ ದುರ್ಗುಣಗಳದಾವಲ್ಲ ಇದನ್ನು ತೆಗೆಯುವಂತ ನಿಟ್ಟಿನೊಳಗೆ ಇಡೀ ಬದುಕನ್ನ ಸವಿಸಿರ್ತಕ್ಕಂಥವ್ರು. ಅವರ ಹೆಜ್ಜೆಯಲ್ಲೇ ಹೆಜ್ಜೆ ಇಟ್ಟಿರ್ತಕ್ಕಂತಹ ಪರಮ ಪೂಜ್ಯರ ಒಂದು ಘಟನೆ ಅದು ನಮ್ಮ ಮುಂದೆನೆ ನಡೆದು. ಅದು ಏನಪ್ಪಾ ಅಂತ ಕೇಳಿದ್ರಂತಂದ್ರೆ ಪರಮ ಪೂಜ್ಯ ಗುರುಮಹಾಂತ ಶ್ರೀಗಳದಾರಲ್ಲ, ಬಹುತೇಕವಾಗಿ ನಾವು ಎಷ್ಟು ಶೋಷಿದ್ರೂ ಕೂಡ ಇಂತಹ ಪೂಜ್ಯರು ನಮಗೆ ದೊರಕ್ತಿದ್ರು ಏನಿಲ್ಲ ಗೊತ್ತಿಲ್ಲ. ಅಂತಹ ಪೂಜ್ಯರದು ಮೊನ್ನೆ ಕಳೆದ ವರ್ಷ ಅವಾಗಲೂ ಕೂಡ ಅವರ ಪೂರ್ವಾಶ್ರಯದ ಮಾತೋಶ್ರೀ ಅವರು ಲಿಂಗೈಕ್ಯರಾದಾಗ ಪರಮ ಪೂಜ್ಯರು ಹೇಳಿದರು. ಅವಾಗ ಎಲ್ಲರೂ ಬಂದು ಹೇಳಿದ್ರು. ಅವಾಗ ನಾವು ಹೋಗಿದ್ವಿ. ಅವಾಗ ಕಂಪ್ನಿ ಸಂಘಟನೆಗಳು ಊರನ್ನೆಲ್ಲ ಹಿರಿಯರು ಹೋಗೋರು ಇಲ್ಲ ಹಿಂದಿ ಬುದ್ಧಿ ತಮ್ಮ ತಾಯಿಯವರು ಅಂದಾಗ ತಮ್ಮಂದ್ರು ಏನು ನೀವು ಹೇಳ್ತಾ ಇದ್ದೀರಿ, ನಾನು ಮಠಕ್ಕೆ ಬಂದೀನಿ ವಿರಕ್ತ, ನನಗೆ ಯಾರೂ ತಂದೆ ತಾಯಿಗಳಿಲ್ಲ, ತಂದೆ ತಾಯಿಗಳಿದ್ರೆ ಅದು ಸಮಾಜ, ಅದು ನೀವು ಅಂತಕ್ಕಂಥ ಮಾತನ್ನು ಹೇಳಿ ಅವ್ರಿಗೆ ಬುದ್ಧಿ ಒಂದು ತಾಸರ ನೀವು ಹೋಗುವ ಅಂದಾಗ ಅದು ಸಾಧ್ಯ ಇಲ್ಲ ಅಂತ. ಅದು ಸಾಧ್ಯ ಇಲ್ಲ. ಯಾಕೆ ಅಂದರೆ ಅಲ್ಲಿ ಹೋದ ತಕ್ಷಣ ಸ್ವಾಮಿಗಳು ಬಂದರು, ಸ್ವಾಮಿಗಳು ಅವ್ರ ಮಗ ಬಂದರು ಅಂತ ಹೊಳ್ಳಿ ನಾನು ಏನು ಮಾಡ್ತೀನಿ, ನೀವು ಈ ಸಂಸಾರವೆಂಬಿರ್ತಕ್ಕಂತಹ ಈ ಗುಂಪುದೊಳಗೆ ನೂಕ್ತಕ್ಕಂಥ ಕೆಲಸ ಮಾಡ್ತೀರಿ, ನಾನು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಿಜ ವಿರಕ್ತತೆಯನ್ನು ಮೆರೆದಿರ್ತಕ್ಕಂತಹ ಪೂಜಾರಿ ಈ ನಾಡಿನಲ್ಲಿ ಯಾರಾದರೂ ಇದ್ದರೆ ಅದು ಪರಮ ಪೂಜ್ಯ ಗುರುಮಹಾಂತ ಶ್ರೀಗಳು ಅಂತಕ್ಕಂಥ ಮಾತನ್ನು ನಾನು ಅದಕ್ಕೆ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರು ಗುರುಮಹಾಂತ ಶ್ರೀಗಳಿಗೆ ಹೇಳಿದ್ರು, ನೀವು ಎರಡು ಕೆಲಸವನ್ನು ಒಟ್ಟ ಬಿಡಬಾರ್ದು. ಏನು ಅಂತಂತಂದ್ರೆ ಇವತ್ತು ಸಮಾಜ, ಇವತ್ತು ಯುವಕರು ಅಂದ್ರೆ ಈ ದೇಶದ ಸಂಪತ್ತಿದ್ದಂಗೆ
ಸಂಪತ್ತು ಅಂದ್ರೆ ಈ ದೇಶದ ಯಾವುದೇ ಪ್ರಾಕೃತಿಕ ಸಂಪತ್ತಲ್ಲ, ಬೆಳ್ಳಿ ಬಂಗಾರ ಅಲ್ಲ, ಜಲ ಸಂಪತ್ತಲ್ಲ, ನೈಸರ್ಗಿಕ ಸಂಪತ್ತಲ್ಲ. ಅದು ಯಾವ್ದಾದ್ರು ಸಂಪತ್ತು ಇದ್ರೆ ಅಂತಂದ್ರೆ ಅದು ಯುವ ಸಂಪತ್ತು. ಅಂತ ಯುವ ಸಂಪತ್ತು ಹಾಳಾಗಿ ಹೋಗ್ಬಾರ್ದು ಅಂತಂತಂದ್ರೆ ನೀವು ಈ ಮಹಾಂತ ಜೋಳಿಗೆಯನ್ನ ಮುಂದುವರಿಸಬೇಕು ಅಂತಕ್ಕಂಥ ಮಾತನ್ನ ಪೂಜ್ಯರಿಗೆ ಹೇಳಿದಾಗ ಪೂಜ್ಯರು ಚಾಚೂ ತಪ್ಪದೆ ಇಡೀ ನಾಡಿನ ತುಂಬ ಅವರು ದುಡ್ಡು ದುಗ್ಗಾಣಿಯನ್ನ ಬೇಡದೆ ಅವರು ಕೂಡ ಜೋಳಿಗೆಯನ್ನು ಹಾಕೊಂಡು ಮಾದರಿಯಾಗಿರ್ತಕ್ಕಂತಹ ಕೆಲಸವನ್ನು ಕೂಡ ಪೂಜ್ಯ ಗುರುಮಾಂತ ಶ್ರೀಗಳವರು ಮಾಡಿದ್ದಾರೆ ಅಂತಕ್ಕಂಥ. ಇನ್ನೊಂದು ಎರಡನೇ ಕೆಲಸ ಏನ್ ಹೇಳಿದ್ರು ಅಂತಂದ್ರೆ ಅಜ್ಜವರು ಶರಣ ಸಿದ್ಧಾಂತ ವಿದ್ಯಾಪೀಠದ ಅಡಿಯಲ್ಲಿ ಏನಾಗಬೇಕು ಅಂತಂತಂದ್ರೆ ಶಿಬಿರಗಳು ನಡೀಬೇಕು. ಆ ಶಿಬಿರದಲ್ಲಿ ಏನಾಗಬೇಕು ಅಂತಂದ್ರೆ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ, ಅದು ಬಸವಣ್ಣ ಜನಿಸಿದ ನಾಡಿನಲ್ಲಿ, ಅದು ಕಲ್ಯಾಣದ ಕರ್ನಾಟಕದೊಳಗೆ ಇವತ್ತು ಏನಾಗಿದೆ ಅಂತಂತಂದ್ರೆ ಲಿಂಗವಂತರು ಅಂತಕ್ಕಂಥವ್ರು ಲಿಂಗವನ್ನೇ ಮರೆತಿರ್ತಕ್ಕಂತಹ ಏನಂತಂದ್ರೆ ಸ್ಥಿತಿ ಉಂಟಾಗಿದೆ. ಇವತ್ತು ಮಕ್ಕಳಲ್ಲಿ, ಇವತ್ತು ಯುವಕರಲ್ಲಿ, ಎಲ್ಲರಲ್ಲಿಯೂ ಕೂಡ ಧಾರ್ಮಿಕ ಮನೋಭಾವನೆ, ಪೂಜೆ ಪುನಸ್ಕಾರ ಅಂತಕ್ಕಂಥದ್ದು, ಭಕ್ತಿ ಅಂತಕ್ಕಂಥದ್ದು ಮಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಲಿಂಗ ಪೂಜೆ ಅದನ್ನು ಕುರಿತಾಗಿ ಪ್ರಾತ್ಯಕ್ಷಿಕೆಯನ್ನು ನೀಡಬೇಕು. ಅಷ್ಟಾವರಣಗಳನ್ನು ಕುರಿತು, ಪಂಚಾಚಾರಗಳನ್ನು ಕುರಿತು, ಷಟ್ ಸ್ಥಳವನ್ನ ಕುರಿತು ಮಕ್ಕಳಲ್ಲಿ ಏನಾಗಬೇಕು ಅಂತ ಕೇಳಿದ್ರಂತಂದ್ರೆ ಧರ್ಮದ ಜಾಗೃತಿ ಉಂಟಾಗಬೇಕು. ಅದು ಶಿಬಿರದ ಮೂಲಕ ಎಲ್ಲ ಮಕ್ಕಳಿಗೆ ಅದು ಏನಾಗಬೇಕು ಅಂತಂತಂದ್ರೆ ಅದು ತಟ್ಟಬೇಕು. ಮಕ್ಕಳೆಲ್ಲವೂ ತಯಾರಾಗಿ ಈ ನಾಡಿನಲ್ಲಿರ್ತಕ್ಕಂಥ ಈ ಸಮಾಜ, ಈ ನಾಡು ಅದು ಏನಾಗಬೇಕು, ಸಮೃದ್ಧಿಯಿಂದ ಇರಬೇಕು, ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇರಬೇಕು ಅನ್ನತಕ್ಕಂಥ ದೃಷ್ಟಿಕೋನವನ್ನ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರು ಕನಸು ಕಂಡಿರ್ತಕ್ಕಂಥದ್ದನ್ನ ಪಾದಾರವಿಂದಗಳಲ್ಲಿ ಭಕ್ತಿಪಡಿಸುವ ಮತ್ತು ಈ ಮಹಾಂತ ಜೋಳಿಗೆ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ನಮ್ಮ ಚಿನ್ನಾಪುರ ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ಮತ್ತು ನಮ್ಮ ಇಳಕಲ್ ಮಠದ ಇಳಕಲ್ ಶ್ರೀಮಠದ ಸದ್ಭಕ್ತರಲ್ಲಿ ಮತ್ತು ಇಲ್ಲಿ ನಡೆಯುವ ಚಿನ್ನಾಪುರ ಗ್ರಾಮದ ಎಲ್ಲ ಪೂಜ್ಯ ಹಿರಿಯರಲ್ಲಿ, ಪೂಜ್ಯ ತರುಣರಲ್ಲಿ ಮತ್ತು ಪೂಜ್ಯ ತಾಯಂದಿರಲ್ಲಿ ಮತ್ತು ಇಳಕಲ್ಲಿಂದ ಆಗಮಿಸಿದಂಥ ಎಲ್ಲ ಪೂಜ್ಯ ತಾಯಂದಿರಲ್ಲಿ, ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಈಗ ಯಾರ್ಯಾರು ಎಲ್ಲೆಲ್ಲಿದ್ದೀರಿ ಮಾತಾಡಬೇಡ್ರಿ. ಸಣ್ಣ ಮಕ್ಕಳು ಸಹಿತ ಗಂಡು ಹುಡುಗರು ಎಲ್ಲರೂ, ಗಂಡು ಮಕ್ಕಳು ಎಲ್ಲರೂ ಒಂದೇ ನಿಮಿಷ ಎದ್ದು ಯಾರ್ಯಾರು ಎದ್ದಿದ್ರೆ ಅಲ್ಲೇ ಎದ್ದು ಗಂಡು ಮಕ್ಕಳೆಲ್ಲ ನಾನು ಈ ಕೈ ಮುಂದೆ ಮಾಡ್ತೀನಿ, ಒಂದೇ ನಿಮಿಷ ಕೈ ಮುಂದೆ ಮಾಡಿ, ಎಲ್ಲರೂ ಕೈ ಮಾಡಿ ನಾನು ಹೇಳಿಕೊಟ್ಟಾಗ ಒಂದು 4 ಮಾತುಗಳನ್ನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ನನ್ನ ಜೀವನದಲ್ಲಿ ಎಂದೆಂದೂ ದುಶ್ಚಟಗಳನ್ನು ಮಾಡುವುದಿಲ್ಲ. ಒಂದು ವೇಳೆ ಈಗಾಗಲೇ ನನ್ನಲ್ಲಿ ಯಾವುದಾದರೂ ದುಶ್ಚಟಗಳಿದ್ದಲ್ಲಿ ಈ ಕ್ಷಣದಿಂದಲೇ ಆ ದುಶ್ಚಟಗಳನ್ನು ಮಹಾಂತ ಜೋಳಿಗೆಗೆ ನೀಡಿದ್ದೇನೆ ಮತ್ತು ನನ್ನ ಸ್ನೇಹಿತರಲ್ಲಿ, ನನ್ನ ಬಂಧುಗಳಲ್ಲಿ, ನನ್ನ ಮನೆಯಲ್ಲಿ, ನನ್ನ ಪರಿಚಯದವರಲ್ಲಿ ಯಾರಿಗಾದರೂ ದುಶ್ಚಟಗಳಿದ್ದರೆ ಅವರ ಮನವೊಲಿಸಿ ಅವರ ದುಶ್ಚಟಗಳನ್ನು ಬಿಡಿಸಲು ಪ್ರಯತ್ನಿಸುತ್ತೇನೆ. ಈ ಸೇವೆಯ ಮೂಲಕ ನಾನು ನನ್ನ ಸಮಾಜವನ್ನ, ನನ್ನ ಊರನ್ನ, ನನ್ನ ದೇಶವನ್ನ ವ್ಯಸನ ಮುಕ್ತ ದೇಶವನ್ನಾಗಿ ಮಾಡಲು ಪ್ರಯತ್ನಿಸುತ್ತೇನೆ. ನನ್ನ ಭವಿಷ್ಯ ಜೀವನದಲ್ಲಿ ಎಂದೆಂದೂ ದುಶ್ಚಟಗಳನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆಗೈಯುತ್ತೇನೆ. ಶರಣು ಶರಣಾರ್ಥಿ. ಈಗ ಮೊದಲನೇದಂತಂದ್ರೆ ಊರೊಳಗ ನಮ್ಮ ಮಂಜು ನನ್ನ ಜೊತೆಗೆ ಇದ್ರು, ನಮ್ಮ ಬಸವರಾಜ್ ಅವ್ರ ಹೇಳಿದ್ರು ಜೊತೆಗೆ ಅಕ್ಕನ ಜೊತೆಗೆ ಅಂತ ಎಷ್ಟು ಸೇವಾ ಮಾಡಿದ್ರ ಅಂದ್ರೆ ಮಂಜು ಯಾರ್ಯಾರ ಮನೆ ದುಶ್ಚಟಗಳು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡು, ಒಳಗೆ ಕರ್ಕೊಂಡು ಹೋಗ್ಬಿಡು.
ಯಾರ್ಯಾರ ಮನೆ ದುಶ್ಚಟ ಆದವನು ಅಷ್ಟು ಲಿಸ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು ಅವರು. ಹೀಗಾಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದೆರಡು ಮಾತು ಹೇಳಿ ಆ ದುಶ್ಚಟಗಳನ್ನು ಜೋಡಿಗೆ ಹಾಕಿಸ್ಕೊಂಡು ಅವರ ಒಬ್ಬರಂತೂ ನಾವು ಸಾಯಕ್ಕೆ ತಯಾರಾಗಿಲ್ಲ, ನಮ್ಗೆ ಗೊತ್ತೈತಿ ನಾವು ಹಾಕೊಂಡ್ರೆ ಸಾಯ್ತಾರೆ ಕ್ಯಾನ್ಸರ್ಗೆ ಗೊತ್ತೈತಿ, ಅದಕ್ಕೆ ನಾವು ತಯಾರಾಗಿ ನಾವು ಬಿಟ್ಟಿವ್ರಿ, ಈಗ ನಾವು ಹೋಗಕ್ಕೆ ತಯಾರಾಗಿವ್ರಿ ಅಂದ್ಬಿಟ್ರು. ಆಗಿಲ್ಲಪ್ಪ ಮತ್ತೆ ಇನ್ನೇನು ಮಾಡೋದು ಅಂತಂದು ಸುಮ್ಮನೆ. ಅದಕ್ಕಾಗಿ ಮನುಷ್ಯನಿಗೆ ದುಶ್ಚಟಗಳೇನದವಲ್ಲ ಅವು ಮನುಷ್ಯನ ಜೀವನವನ್ನು ಹಾಳು ಮಾಡ್ತೈತಿ, ಮನೆತನವನ್ನು ಹಾಳು ಮಾಡ್ತೈತಿ ಮತ್ತು ನಮ್ಮ ಸಮಾಜವನ್ನು ಹಾಳು ಮಾಡ್ತೈತಿ, ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತೈತಿ, ಆರೋಗ್ಯವನ್ನು ಹಾಳು ಮಾಡ್ತೈತಿ, ದುಡ್ಡು ಹಾಳು ಮಾಡ್ತೈತಿ ಮತ್ತು ನಮ್ಮ ಮಾನ ಮರ್ಯಾದೆಯನ್ನು ಕೂಡ ತೆಗಿತೈತಿ. ಇದಕ್ಕಾಗಿ ಏನೂ ಅದರಿಂದ ಬರಂಗಿಲ್ಲ. ಅದಕ್ಕೆ ಆ ದುಶ್ಚಟಗಳನ್ನು ದಯವಿಟ್ಟು ಯಾರೂ ಮಾಡಬೇಡಿ, ಸುಮ್ಮನೆ ಮಾತಾಡಬೇಡಿ. ಮತ್ತು ಈ ಊರಿನಲ್ಲಿ ಭಾಳ ಮಂದಿ ಗುಟ್ಕ ಹಾಕ್ತಿದ್ರು, ಗುಟ್ಕ ಹಾಕೋರನ್ನ ಬಿಡಿಸೈತಿ. ಅದಕ್ಕೆ ಗುಟ್ಕದಿಂದ ಏನಾಗತ್ತೆ ಅಂದ್ರೆ ಕ್ಯಾನ್ಸರ್ ಬರೋದು ಗೊತ್ತಾಗೈತಿ. ಆದರೆ ಗುಟ್ಕ ಬಿಟ್ಟೇನಂದ್ರೆ ಬಿಡದಿ ಮಾಡಿದ್ರು, ಅದು ಬಿಟ್ಟೇನಂದ್ರೆ ಬಿಡಂಗಿಲ್ಲ, ಅದು ಭಾಳ ಸುಮಾರು ಐತದ. ಅದಕ್ಕೆ ಮೊದಲನೇ ಸ್ಟೇಜ್ನಾಗ ಬಾಯಿ ಉರಿಯಂಗಿಲ್ಲ, ಪಲ್ಯ ಸಾರಿಟ್ರು. ಎರಡನೇ ಸ್ಟೇಜ್ನಾಗ ಬಾಯಾಗ ಪಲ್ಯ ಸಾರಿಟ್ರು ಬಾಯಿ ಉರಿದಿತ್ತು. ಅದಕ್ಕೆ ಅಂಥ ಸ್ಟೇಜ್ನಾಗಿದ್ದಾಗ ಬಿಡಿಸೋದೇನೈತಲ್ಲ ಭಾಳ ಜಾಗರೂಕತೆಯಿಂದ ಅದನ್ನ ಬಿಡಿಸ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಮನೆಯಲ್ಲಿರ್ತಕ್ಕಂಥ ತಾಯಿಯಂದರು ಅವ್ರಿಗೆ ಖಾರ ಉಣಿಸ್ಬಾರ್ದು. ಖಾರ ಉಣ್ಣೋದ್ರಿಂದ ಏನಾಗತ್ತೆ ಅಂದ್ರೆ ಅವರಿಗೆ ಖಾರ ಹತ್ತೈತೆ ಬಾಯಾಗ ಖಾರ ಹತ್ತಿದ ಏನಾಗತ್ತೆ ಅಂದ್ರೆ ಸ್ವಲ್ಪ ಊಟ ಮಾಡ್ತಾರೆ, ಈಟ ಊಟ ಮಾಡ್ತಾರೆ. ಈಟ ಊಟ ಮಾಡಿದ ಏನಾಗತ್ತೆ ಅಂದ್ರೆ ಅಶಕ್ತನ ಬರತ್ತೆ. ಅಶಕ್ತನ ಬಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ, ಬೇಗನೆ ಅಟ್ಯಾಕ್ ಆಗಿಬಿಡ್ತೈತೆ ಎಲ್ಲ. ಅದಕ್ಕಾಗಿ ಅವ್ರು ಏನು ಮಾಡ್ಬೇಕಂತಂದ್ರೆ ಖಾರ ಉಣಿಸ್ಬಾರ್ದು. ಒಂದು 15 ದಿವಸ ತಾಯಿಗಳು ಭಾಳ ಜೋಪಾನ ಮಾಡ್ಬೇಕು. ಆ ಹಂತದಲ್ಲಿ ಇದ್ದಾಗ ಯಾರು ಗುಟ್ಕ ಬಿಡಿಸಿರ್ತೆಲ್ಲ ಗೊತ್ತೈತೆ ನಿಮಗೆ. ಆ ಹಂತದೊಳಗೆ ಏನು ಮಾಡ್ಬೇಕು, ಒಟ್ಟ ಖಾರ ಉಣಿಸ್ಬೇಡ್ರಿ. ಆ ಖಾರದ ಬದಲು ಏನು ಉಣಿಸ್ಬೇಕಂದ್ರೆ ಬಾಳೆಹಣ್ಣು, ಹಾಲು, ಸಕ್ಕರೆ ಕೂಡಿಸಿ ಕಲಿಸ್ಬೇಕು. ಬಾಳೆಹಣ್ಣು ಸಿಕ್ಕರೆ ಅಂತ ಹಂಗೆ ಮಾಡಬೇಕು. ಮಾಡಿ ಅದ್ರ ಒಂದು 4 ಬಿಸಿ ಬಿಸಿ ಚಪಾತಿ ಮಾಡಿ ಹೊಟ್ಟೆ ತುಂಬ ಉಣಿಸ್ಬೇಕು. ರೊಟ್ಟಿ ಪಲ್ಯ ತಿನ್ನಂದ್ರೆ ಒಂದು ರೊಟ್ಟಿ ಅರ್ಧ ರೊಟ್ಟಿ ತಿಂತಾರೆ. ಆದರೆ ಈಗ ಹಾಲು, ಮೊಸರು, ಹಾಲು, ಬಾಳೆಹಣ್ಣು, ಸಕ್ಕರೆ ಸ್ವೀಟ್ ಆಗತ್ತೆ, ಅದು ಬಾಯಿ ಉರಿಯಂಗಿಲ್ಲ. ಒಂದು 4 ಚಪಾತಿ ತಿಂದ್ರೆ ಹೊಟ್ಟೆ ತುಂಬಿಡ್ತದೆ. ಹಿಂಗೆ ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಹಿಂಗೆ ಹಾಲು, ಬಾಳೆಹಣ್ಣು, ಸಕ್ಕರೆ, ಚಪಾತಿ ಉಣಿಸ್ಬೇಕು. ಮತ್ತು ಸಜ್ಕ ತುಪ್ಪ ಉಣಿಸ್ಬೇಕು, ಸಜ್ಕ ಹಾಲು ಉಣಿಸ್ಬೇಕು, ಅನ್ನ ಹಾಲು ಉಣಿಸ್ಬೇಕು, ಅನ್ನ ಮಜ್ಜಿಗೆ ಉಣಿಸ್ಬೇಕು, ಮೊಸರು ರೊಟ್ಟಿ ತಿನ್ನಿಸ್ಬೇಕು. ಚಟ್ನಿ ಹಾಕೋಬೇಡ, ಬರೀ ಮೊಸರು ರೊಟ್ಟಿ, ಮೊಸರು ಅನ್ನ ಉಣಿಸ್ಬೇಕು, ಮಜ್ಜಿಗೆ ಅನ್ನ ಉಣಿಸ್ಬೇಕು. ಹಿಂಗೆ ಯಾವಾಗಲೂ ಕೂಡ ಹಾರ ಮುಟ್ಟಿಸ್ಲಾರ್ದಂಗೆ ಅವ್ರಿಗೆ ಹೊಡೆ ತುಂಬ 15 ದಿವಸ ಊಟ ಮಾಡಿಸ್ಬಿಟ್ರೆ ಆ ಚಟದಿಂದನೂ ಮುಕ್ತ ಆಕಾರ ಮತ್ತು ಅಶಕ್ತನೂ ಬರಂಗಿಲ್ಲ. ಮೈ ಕೈ ನಡುವುದು, ಮೈ ನಡುವುದು ಅದೇನು ಬರಂಗಿಲ್ಲ. ಇನ್ನು ಎರಡನೇದೇನಪ್ಪ ಅಂತಂದ್ರೆ ಗುಟ್ಕಾ ತಿನ್ನೋರಿಗೆ ಅದು ಮೈ ಕೈ ನಡುತ್ತಿದ್ದು ಒಂದ್ಸಲ ಬಿಟ್ಟಾಗ ಅದಕ್ಕೆ ಹೆದರಬಾರ್ದು. ಹೀಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ರೆ ಕಡಿಮೆ ಆಗ್ಬಿಡ್ತದೆ. ಇನ್ನೊಂದು ಉಪಾಯ ಇದನ್ನು ಮಾಡಬೇಕು. ಇದು ಹೊಟ್ಟೆ ತುಂಬ ಊಟ ಮಾಡಿಸೋದು ಒಂದು, ಆದರೆ ಅದರೊಳಗೆ ಒಂದು ಎಸೆನ್ಸ್ ಹಾಕಿರ್ತಾರೆ. ಗುಟ್ಕಾದಲ್ಲಿ ಒಂದು ಎಸೆನ್ಸ್ ಇರ್ತದೆ. ಆ ಎಸೆನ್ಸ್ ನೀವು ತಾಯಿಂದ್ರೆಲ್ಲ ತಿಳ್ಕೊಡ್ರೆ ದಯವಿಟ್ಟು ತಿಳ್ಕೊಡ್ರಿ. ಅದರ ಒಂದು ಎಸೆನ್ಸ್ ಇರ್ತೈತಿ. ಏನಂತಂದ್ರೆ ಆ ಗುಟ್ಕ ಹಗಲೇ ತಿನ್ಬೇಕಂತ ಮನಸ್ಸು ಅನ್ನಿಸ್ತಿರೋದು ಅಂಥದ್ದೊಂದು ಎಸೆನ್ಸ್ ಹಾಕಿರ್ತಾರೆ ಅವರು. ಈ ಬಡೆ ಸೊಪ್ಪಿನ ಚೀಟು ಒಂದು 20 ಏನಂದ್ರೆ ಯಾರು ತಿಂತಾರೆ ಹೇಳಿ? ತಿನ್ನಂಗಿಲ್ಲ. ಊಟ ಅದ ಒಂದು ಹಾಕೊಂತಾರೆ. ಆದರೆ ಗುಟ್ಕಾ ಚೀಟಿ ಏನೈತಿಲ್ಲ, ದಿನಕ್ಕೆ ಒಂದು 20 ಹಾಕೊಂತಾರೆ ಅವರು. ಒಂದು ತಿಂಗಳು ಹಂಗೆ ಮ್ಯಾಕ್ ತಿನ್ನೋದು ಹಿಂಗೆ ಮ್ಯಾಕ್ ತಿನ್ಬೇಕು ಅನ್ಸುತ್ತೆ. ಇಲ್ಲ ಬಾಯಿ ಚುಟ್ಕೊಂಡಾಗ್ಬೇಕು. ರಾತ್ರಿ 2 ಗಂಟೆಗೆ ಎತ್ತರ ಹಾಕೊಂಡು ರಾತ್ರಿ 2 ಗಂಟೆಗೆ ದುಡ್ಡು ತೊಗೊಂಡ್ಬರ್ತಾರೆ ಗುಟ್ಕಾ ಚೀಟಿ. ಅದಕ್ಕೆ ಅದು ಬಾಯಿಗೆ ತಿನ್ಬೇಕಂತ ಅನಿಸುತ್ತೆ. ಇನ್ನು ತಿನ್ಬೇಕು ಅನ್ನೋದನ್ನ ಚಟಪ್ ಯಾವಾಗ ಮುರಿಬೇಕಂತಂದ್ರೆ ಹೆಂಗೆ ಮುರಿಬೇಕಂದ್ರೆ ಇದನ್ನ ಒಂದು ಡಬ್ಬಿ ಒಳಗೆ ಒಂದು ಅರ್ಧ kg ಬಡೆ ಸೊಪ್ಪು ತೊಗೊಂಡು ಚೆನ್ನಾಗಿ ಹುರಿಬೇಕಲ್ಲ. ಚೆನ್ನಾಗಿ ಹುರಿದು ಅಳಗಾಡ್ರಿ. ಸುಮ್ಮನೆ 1-2 ನಿಮಿಷ ಸುಮ್ಮನೆ ಗುಟ್ಕಾಗ ಸುಮ್ಮನೆ ಬಡೆ ಸೊಪ್ಪು ತೊಗೊಂಡು ಚೆನ್ನಾಗಿ ಹುರಿಬೇಕಲ್ಲ. ಹುರಿದು ಅದರೊಳಗೆ ಚಮನ್ ಪೌಡರ್ ಅಂತ ಸಿಗುತ್ತೆ, ಪಾಲ್ಪಟ್ಟೆಗೆ ಹಾಕ್ತಿರ್ತಾರೆ. ಆ ಚಮನ್ ಪೌಡರ್ ಮಿಕ್ಸ್ ಮಾಡಿ ಒಂದಿಷ್ಟು ಅವು ಇದು ಇರ್ತೈತಿ ಏನವು ಯಾಲಕ್ಕಿ. ಆ ಯಾಲಕ್ಕಿನ ಒಂದಿಷ್ಟು ಕುಟ್ಟಿ ಪುಡಿ ಮಾಡಿ ಅದ್ರಾಗ ಮಿಕ್ಸ್ ಮಾಡ್ಬೇಕು ರೀ.
ಮತ್ತು ಸಿಹಿ ಅಡಿಕೆ ಚೀಟ್ ಅಂತ ಸಿಗ್ತಾವೆ, ಉಪಕಾರ ಅಡಿಕೆ ಚೀಟ್, ಸಿಹಿ ಅಡಿಕೆ ಚೀಟ್ ಸಿಗ್ತಾವೆ. ಅವೊಂದಿಷ್ಟು ಒಂದು 7-8 ಅಡಿಕೆ ಚೀಟ್ ತೊಗೊಂಡು ಅದ್ರಾಗ ಹಾಕ್ಬೇಕು. ಎಲ್ಲ ಮಿಕ್ಸ್ ಮಾಡಿ ಒಂದು ಪರಿಮಳ ಆಗಬೇಕು, ಘಮ ಘಮ ಆಗತ್ತೆ. ಅದು ಘಮ ಘಮ ಅನ್ನೋದಕ್ಕೆ ಏನು ಬೇಕು ಮಾತ್ರ ಅದನ್ನ ಹಾಕಿ ದೊಡ್ಡ ಡಬ್ಬೆ ತುಂಬಿಡ್ರಿ. ಒಂದು ಸಣ್ಣ ಡಬ್ಬಿ ತಗೋಬೇಕು. ಆ ಸಣ್ಣ ಡಬ್ಬಿ ಒಳಗೆ ತುಂಬಬೇಕು. ಆ ಸಣ್ಣ ಡಬ್ಬಿ ಏನೈತಲ್ಲ ಯಜಮಾನನ ಕಿಸೆದಾಗ ಯಾವತ್ತು ಇಟ್ಬಿಡ್ಬೇಕು. ಮಲ್ಕೊಂಡಿದ್ದಂದ್ರೆ ರಾತ್ರಿ ತಲೆ ದಿಂಬ ಇಡಬೇಕಾದ್ರೆ ಯಾವಾಗ ಗುಟ್ಕಾ ತಿನ್ಬೇಕು ಅಂತ ಅವ್ನಿಗೆ ಅನಿಸ್ತತಿ ಅವತ್ತ ಒಂದು ಇಷ್ಟಕ್ಕೊಂದು ಬಾಯಿ ತುಂಬ ಹಾಕೊಂಡ್ಬಿಡ್ಬೇಕಂತ. ಅಡಿಕೆ ಸಮೇತ ಹಾಕೋಬೇಕು. ಅಂದ್ರೆ ಅಡಿಕೆ ಅದೆಲ್ಲ ಕುಡಿದ್ರೆ ಒಂದು 10 ನಿಮಿಷ ಜಿಗಿತಾನ. ಒಟ್ಟು ಅವನು ಜಿಗಿಬೇಕು. ಅದು ಸಬ್ಸ್ಟಿಟ್ಯೂಟ್ ಕೊಡ್ಬೇಕು ಅಂದ. ಇಲ್ಲ ಅಂದ್ರೆ ಜಿಗಿಲಿಲ್ಲ ಅಂತಂದ್ರೆ ಅದರಲ್ಲಿ ಜಿಗಿಬೇಕಂತ ಮೈಂಡ್ ಚಾಲು ಆಗತ್ತೆ. ಮತ್ತೆ ಅದಕ್ಕೆ ಗುಡ್ಕ ತಿಂತಾರೆ. ಅದಕ್ಕೆ ಜಿಗಿಯುವಂಥ ವಸ್ತುವನ್ನು ನಾವು ಕೊಟ್ಟು ಬಿಡ್ಬೇಕು. ಅದ್ರಾಗ ಒಂದಿಷ್ಟು ಏನಾರು ಬೇಕಾದ್ರೆ ಇವು ಒಂದು ಇದು ಸಿಗ್ತಾವೆ, ಏನಂತಂದ್ರೆ ನೆಲ್ಲಿಕಾಯಿ ಇದು ಇಟ್ಟಿಟ್ಟು ಸಿಗ್ತಾವೆ, ಅವನು ಹಾಕೋಬೇಕು. ಅದರ ಉಪ್ಪಿಂದಿರ್ತೈತಿ, ಪರವಾಗಿಲ್ಲ, ಅದನ್ನು ಹಾಕಿಬಿಟ್ರೆ ಅವು ಬಿರ್ಸಿರ್ತೈತಿ. ಅದ್ರ ಬಾಯಿ ತುಂಬ ಜಿಗಿತಾರೆ. ಅವ್ರು ಒಂದು 15 ನಿಮಿಷ ಜಿಗಿತಾರೆ. ದಿನಕ್ಕೆ ಒಂದು 10 ಸಲ ಇಂಥ ತಿಂದ್ರೆ ಅಪಾಯ ಆಗಂಗಿಲ್ಲ. ಈಗ ಒಂದು 15 ದಿವಸ ಬಂದು ತಿನ್ಕೊಂತ ಹೋದ್ರಂದ್ರೆ ಅದು ಗುಟ್ಕಾ ತಿನ್ನಬೇಕು ಅನ್ನೋಂಥದ್ದು ಒಂದು ಇರ್ತಲ್ಲ, ಅದು ಸತ್ತು ಹೋಗ್ಬಿಡುತ್ತೆ. ಹಿಂಗೆ ಅದು ನಿಧಾನವಾಗಿ 2ನೇ ಸ್ಟೇಜಿಗೆ ಬಿಡಿಸ್ಬೇಕು. 1ನೇ ಸ್ಟೇಜಿನ ಬಾಯಿ ಉರ್ಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಅಂದ್ರೆ ಬಿಟ್ಬಿಡ್ತಾನೆ. ಒಂದು ಸ್ವಲ್ಪ ಊಟ ಈಗ ಶಿಸ್ತು ಮಾಡಿಸ್ಬಿಟ್ಟು ಮೂರು. ಹಿಂಗೆ ದಯವಿಟ್ಟು ಈ ಊರೊಳಗೆ ಭಾಳ ಮಂದಿ ಗುಟ್ಕಾ ಬಿಟ್ಟಾರು. ಅದನ್ನು ಗುಟ್ಕಾ ಬಿಟ್ಟವ್ರಿಗೆ ತಾಯಂದ್ರಿಗೆ ನೀವು ಒಂದು ಸ್ವಲ್ಪ ಅಗದಿ ಭಾಳ ಪ್ರೀತಿಯಿಂದ ಯಾರ ಮನೆ ಬಿಟ್ಟಾರಲ್ಲ ಅದನ್ನು ಪ್ರೀತಿಯಿಂದ ಜೋಪಾನ ಮಾಡ್ಬೇಕು ಹಂಗೊಂದಿಷ್ಟು ಅಂತ ಹೇಳಿ. ಮತ್ತು ಎರಡನೇದಂತಂದ್ರೆ ಎಲ್ಲರೂ ಲಿಂಗ ಕಟ್ಕೋಬೇಕು, ಲಿಂಗ ಪೂಜೆ ಮಾಡಬೇಕು. ಯಾರು ಲಿಂಗ ಪೂಜೆ ಮಾಡ್ತಾರಲ್ಲ ಆ ಲಿಂಗ ಪೂಜೆ ಮಾಡಿದವ್ರ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗತ್ತೆ. ಎಲ್ಲ ಥರದ 8 ಐಶ್ವರ್ಯಗಳು ಬರ್ತಾವಂತ ಯಾರು ಹೇಳೋದು? ಬಸವಣ್ಣರ ಅಭಯವಚನವನ್ನು ಕೊಡ್ತಾರೆ. ಬಸವಣ್ಣರ ಅಷ್ಟೈಶ್ವರ್ಯ ಪ್ರಧಾನವಾಯಿತು. ಯಾರು ಇಷ್ಟಲಿಂಗ ಪೂಜೆ ಮಾಡ್ತಾರೆ ಅವ್ರ ಮನೆಯಲ್ಲಿ 8 ಪ್ರಕಾರದ ಐಶ್ವರ್ಯಗಳು ಅಂದ್ರೆ ಜ್ಞಾನ, ಕೀರ್ತಿ ಮತ್ತು ಆರೋಗ್ಯ, ದುಡ್ಡು, ಸಂಪತ್ತು, ದುಡ್ಡಿನ ಸಂಪತ್ತು, ಬಂಗಾರ ಸಂಪತ್ತು, ಆರೋಗ್ಯ ಸಂಪತ್ತು, ವಿದ್ಯಾ ಸಂಪತ್ತು, ಎಲ್ಲ 8 ಪ್ರಕಾರದ ಐಶ್ವರ್ಯಗಳ ಪ್ರಾಪ್ತಿ ಆಗ್ತಾವಂತ ಇಷ್ಟಲಿಂಗ ಪೂಜೆ ಮಾಡಿದ್ರು. ಅದಕ್ಕಾಗಿ ಎಲ್ಲರೂ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ಕೋಬೇಕು. ದಯವಿಟ್ಟು ಇಷ್ಟಲಿಂಗ ಪೂಜೆ ಮಾಡಿರಿ. ಲಿಂಗ ಪೂಜೆ ಇಲ್ಲದೆ ಇರಾಕ್ ಹೋಗ್ಬಿಡ್ರಿ. ಒಂದು 5 ನಿಮಿಷ. ಎಷ್ಟೋ ಟೈಮ್ ಕಳೀತೇವೆ ಇದ್ರಾಗ ಟಿವಿಯಾಗ ನೋಡ್ಕೊಂಡು 3 ತಾಸು. ಒಂದು 5 ನಿಮಿಷ ಲಿಂಗ ಪೂಜೆ ಮಾಡಕ್ಕೆ ಏನು ಹೋಗೈತಿ? ಆದರೂ ಮನಸ್ಸು 5 ನಿಮಿಷ ಲಿಂಗ ಪೂಜೆ ಮಾಡಿಸ್ಕೊಡಂಗಿಲ್ಲ. 3 ತಾಸು ಬೇಕಾದ್ರೆ ಟಿವಿ ಒಳಗೆ ಮುಂದೆ ಕುಂಡಿರ್ತೇವೆ. ಆದ್ರೆ 5 ನಿಮಿಷ ಲಿಂಗ ಪೂಜೆ ಮಾಡಿ ನಾಳೆಗೆ ಮಾಡಿದ್ರೆ ಆತಂತ. ಹಿಂಗೆ ನಾಳೆಗೆ ಮಾಡಿದ್ರೆ ಅನ್ನೋಂತ ಆಯುಷ್ಯ ಮುಗಿದೋಗ್ಬಿಡ್ರಿ. ಅದಕ್ಕಾಗಿ ಮನಸ್ಸು ಗಟ್ಟಿ ಮಾಡಿ 5 ನಿಮಿಷ ಲಿಂಗ ಪೂಜೆ ಮಾಡಿದ ಮ್ಯಾಗ ಬಾಯಿ ನೀರು ಹಾಕಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿದ್ವಿ ಅಂತಂದ್ರೆ ಅದು ರೂಢಿ ಹಾಕುವಂತ. ಅದಕ್ಕಾಗಿ ಲಿಂಗ ಪೂಜೆ ಮಾಡೋದನ್ನ ಬಿಡಬಾರ್ದು. ಮಕ್ಕಳು ಕೂಡ ಲಿಂಗ ಕಟ್ಟಿಸ್ರಿ. ಪ್ರತಿ ಅಮಾವಾಸ್ಯೆ ದಿವಸ ಬೆಳಿಗ್ಗೆ 9:00 ಇಳಕಲ್ ಮಾಡಿದಾಗ ಲಿಂಗ ದೀಕ್ಷೆ ಮಾಡ್ತಾರೆ. ನಮ್ಮ ಅಕ್ಕನ ಮಗಳ ತಾಯಂದ್ರೆಲ್ಲರೂ ಲಿಂಗ ತಂದು ಕೊಟ್ಟು ಲಿಂಗ ದೀಕ್ಷೆ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಬೆಳಿಗ್ಗೆ 9:00 ಯಾರು ಕೊಳ್ಳ ಲಿಂಗ ಇಲ್ಲ ಎಲ್ಲರೂ ಬೇಕಾದಷ್ಟು ಜನ ಬರ್ರಿ. ಎಲ್ಲ ಲಿಂಗ ಹಿಂಗೆಲ್ಲ ಸ್ವಚ್ಛ ಎಲ್ಲರೂ ಲಿಂಗ ದೀಕ್ಷೆ ಮಾಡಿಕೊಂಡು ಆ ನಂತರ ನೀವೆಲ್ಲ ಪ್ರಸಾದ ಮಾಡ್ಕೊಂಡು ಮನೆಗೆ ಬರ್ರಿ. ಅದಕ್ಕೆ ಲಿಂಗ ದೀಕ್ಷೆನ ಲಿಂಗ ಧಾರಣೆನ ನೀವೆಲ್ಲರೂ ದಯವಿಟ್ಟು ಮಾಡಿ ಮಕ್ಕಳು ಕೊಳ್ಳಾಗ ಯಾರು ಮಕ್ಕಳು ಕೊಳ್ಳ ಲಿಂಗ ಕಟ್ಟಿ ಒಂದು 5 ನಿಮಿಷ ಲಿಂಗ ಪೂಜೆ ಮಾಡಕ್ಕೆ ಹಚ್ತೀರಿ ಆ ಮಕ್ಕಳು ಎಂದೂ ಕುಡಿಯಂಗಿಲ್ಲ. ಆ ಮಕ್ಕಳೆಂದು ಕೆಟ್ಟ ಆಗಂಗಿಲ್ಲ. ಕರುಣಾಮಯಿ ಆಗ್ತಾವ. ನಿಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಂಗಿಲ್ಲ. ಅಷ್ಟು ಕರುಣೆ ಬರ್ತೈತೆ ಅವ್ರು. ಅಂಥದ್ದೊಂದು ದಿವ್ಯ ಶಕ್ತಿ ಲಿಂಗದೊಳಗೆ ಐತಿ. ಅದಕ್ಕೆ ದಯವಿಟ್ಟು ಲಿಂಗ ಪೂಜೆ ಮಾಡ್ರಿ ಅನ್ನೋದು ಒಂದು. ಇನ್ನು ಎರಡನೇದು ಏನಂತಂದ್ರೆ ಕೆಲವು ಮಂದಿ ದುಶ್ಚಟ ಬಿಡಿಸಕ್ಕೆ ಬರ್ತಾರಂತ ತಿಳ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರ ಅವ್ರು. ಮನೆಯಾಗ ಇರಲೇ ಇಲ್ಲ. ಒಬ್ಬರಿಗೆ ಬರ್ತೀರಿ ಅಂತ ಹೋಗಿಬಿಟ್ಟಾರ ನೋಡ್ರಿ ಅವ ಅಂತ. ಅದಕ್ಕೆ ನಾನೇನು ಹೋಗಿರಂಗಿಲ್ಲ. ಅವ್ರಿಗೆ ಹೇಳ್ರಿ ನೀವು ಏನಾರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಪ್ರತಿ ಅಮಾವಾಸ್ಯೆ ದಿವಸ ಯಾವಾಗ ನಾಳೆ ಅಮಾವಾಸ್ಯೆ ಮುಂದಿನ ತಿಂಗಳ ಅಮಾವಾಸ್ಯೆ ಪ್ರತಿ ತಿಂಗಳ ಅಮಾವಾಸ್ಯೆ ದಿವಸ ನಾವು ಮಠದಾಗ ಇರ್ತೇನೆ. ಲಿಂಗ ದೀಕ್ಷೆ ಮಾಡ್ತಿರ್ತಾರೆ. ನೀವು ಬೆಳಿಗ್ಗೆ 10 ಗಂಟೆಗೆ ಏನಾರ ಒಂದು ನೆಪ ಮಾಡಿ ಅವನು ಇಳಕಲ್ ಮಠಕ್ಕೆ ಕರ್ಕೊಂಬರ್ರಿ. ಸುಮ್ಮನೆ ಭೇಟಿ ಮಾಡಿಸ್ರಿ. ಇಷ್ಟು ಸುಮ್ಮನೆ ನೆಪ ಹಿಂಗೆ ಹೇಳ್ಬಿಟ್ರೆ ಅಷ್ಟೇ. ಮುಂದೆ ನಾನೆಲ್ಲ ಮಾತಾಡಿಸ್ತೇನೆ. ಅದಕ್ಕೆ ದಯವಿಟ್ಟು ಅದೊಂದು ಏನಾರ ಮಾಡಿ ಆ ಇಳಕಲ್ ಮಠಕ್ಕೆ ಕರ್ಕೊಂಬರ್ರಿ, ನಾನು ಭೇಟಿ ಮಾಡಿಸ್ತೀನಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇನ್ನು ಕೊನೆಯದೇನಂತಂದ್ರೆ ದೊಡ್ಡದವರ ಸ್ಮರಣೆಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ದೊಡ್ಡದವರ ಸ್ಮರಣೋತ್ಸವ 19ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಐತಿ. 19ನೇ ತಾರೀಕು ಬೆಳಿಗ್ಗೆ 10:00 ದೊಡ್ಡದವರ ಸ್ಮರಣೆ ಐತಿ.
ಅದು ಅನುಭವ ಮಂಟಪದಲ್ಲಿ ಕಂಠಿ ಸರ್ಕಲ್ ಅಂತೇಳಿ ಅದು ಅನುಭವ ಮಂಟಪದಲ್ಲಿ ನಡೀತೈತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಇಡೀ ಊರನ್ನವರು ಎಲ್ಲರೂ ತಾಯಂದರು ಶರಣರು ಮಕ್ಕಳು ನಿಮಗೇನು ಇಲ್ಲೇ ಎಳಿಬಿಟ್ರೆ ಹೇಳ್ಕಲ್ಲ. ಅದಕ್ಕೆ ದಯವಿಟ್ಟು ಯಾರೂ ತಪ್ಪಿಸ್ಕೋಬೇಡ್ರಿ. ದಯವಿಟ್ಟು ಎಲ್ಲರೂ ಅದ್ದವ್ರ ಸ್ಮರಣೆಗಾಗಿ ಬರ್ರಿ. ಅದ್ದವ್ರು ದೊಡ್ಡ ತಪಸ್ವಿಗಳು, ಮಹಾ ತಪಸ್ವಿಗಳು ದೊಡ್ಡ ಅದ್ದವ್ರು. ಅದಕ್ಕೆ ಅವ್ರಿಗೆ ದಯವಿಟ್ಟು ಅವ್ರ ಸ್ಮರಣೋತ್ಸವಕ್ಕೆ ಎಲ್ಲರೂ ಇಡೀ ಊರೆಲ್ಲರೂ ದಯವಿಟ್ಟು ಬರ್ರಿ. 2 ತಾಸು ಸ್ಮರಣೋತ್ಸವ ನಡೀತು. ಎಲ್ಲ ಗದಗಿನದ್ದವರು, ಗದಗಿನ ಜಗತ್ತವರು, ಹುಬ್ಬಳ್ಳಿ ಜಗರೆಲ್ಲ ದಯಮಾಡಿಸ್ತಾರೆ. ದೊಡ್ಡ ದೊಡ್ಡ ಶರಣರೆಲ್ಲ ಬರ್ತಾರೆ. ಅದಕ್ಕೆ ದಯವಿಟ್ಟು ಬರ್ರಿ ಅಂತ ಹೇಳಿ ಮತ್ತು ಹೋಗೋದ್ನಾಗ ಎಲ್ಲರೂ ಪ್ರಸಾದ ಮಾಡ್ಕೊಂಡೇ ಬರ್ಬೇಕು, ಹಂಗೆ ಬರುವಂಗಿಲ್ಲ. ಮತ್ತು ಎರಡನೇದು ಏನಂತಂದ್ರೆ ನಿಮ್ಮ ಊರಾಗ ಸಾಲಿ ಸೂಟಿ ಅದಾವೆ, ಎಲ್ಲ ಊರಾಗ ಸೂಟಿ ಅದಾವೆ. ಮಕ್ಕಳು ಏನೈತಲ್ಲ ಮಕ್ಕಳೆಲ್ಲ ಊರಿಗೆ ಬಂದಿರ್ತಾವೆ, ಮೊಮ್ಮಕ್ಕಳೆಲ್ಲ. ಅದಕ್ಕೆ ಒಂದು 2 ದಿವಸ ಮಕ್ಕಳಿಗೆ ಲಿಂಗ ಅಂದ್ರೆ ಏನು, ವಿಭೂತಿ ಅಂದ್ರೆ ಏನು, ಲಿಂಗ ಪೂಜೆ ಹೆಂಗೆ ಮಾಡಬೇಕು ಇದನ್ನೆಲ್ಲ ಕಲಿಸ್ಕೊಡ್ತೈತೆ 2 ದಿವಸ. ಯಾವಾಗ ಅಂದ್ರೆ 17ನೇ ತಾರೀಕು ಮತ್ತು 18ನೇ ತಾರೀಕು 2 ದಿವಸ ಕಲಿಸ್ಕೊಡ್ತೈತಿ. ಅದಕ್ಕೆ ಮುಂಜಾನೆ ಅಲ್ಲೇ ಇರ್ತಾರೆ, ವಸ್ತಿನೂ ಅಲ್ಲೇ ಮಾಡ್ಬೋದು, ಎಲ್ಲ ಪ್ರಸಾದ ವಸ್ತಿ ಅಲ್ಲೇ ಇರ್ತೈತಿ. ಅದಕ್ಕೆ ಮಕ್ಕಳು ಒಂದು 2 ದಿವಸ ಇದನ್ನೊಂದು ತರಬೇತಿ ತಗೊಂಡ್ರೆ ಮುಂದೆ ಚಂದ ಲಿಂಗ ಪೂಜೆ ಮಾಡ್ಕೊತಾವ. ವಚನ ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಭಸ್ಮ ಅಂದ್ರೆ ಎಲ್ಲ ತಿಳ್ಕೊತಾವ. ಇವು ಪ್ರಸಾದ ಹೆಂಗೆ ತಗೋಬೇಕು, ಪಾದಕ್ಕೆ ಹೆಂಗೆ ತಗೋ ಎಲ್ಲ ಕಲಿತಾವ. ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ನಿಮ್ಮ ಊರಾಗ ಯಾರ ಮಕ್ಕಳಿದ್ದಾರೆ, ನೀವು ದೊಡ್ಡವ್ರು ಬಂದರೂ ಪರವಾಗಿಲ್ಲ, ಯಾರ ಬಂದ್ರೆ ಸಹಿತ 2 ದಿವಸ ತರಬೇತಿ ತಾವು ತಗೊಳ್ರಿ. 17, 18 2 ದಿವಸ ಇಳಕಲ್ ಮಟ್ಟಕ್ಕೆ ದಯವಿಟ್ಟು ಅಲ್ಲೇ ಇರ್ರಿ ಅಂತ ಒಂದು ವಿನಂತಿ ಮಾಡಿಕೊಂಡು, ಇನ್ನು ಎರಡನೇದಂತಂದ್ರೆ ಇವತ್ತು ಈ ಮಹಾಂತಜಿಯೊಳಗೆ ಪ್ರಭಾವ ಹೇಳ್ತೇನೆ ನಿಮಗೆ. ಎಷ್ಟಂದ್ರೆ ನನ್ನ ಜೊತೆಗೆ ಆರ್ನವ ಅಂತ ಒಂದು ಹುಡುಗಿದ್ದ, ನಮ್ಮ ಕಾಂಗ್ರೆಸ್ ಶಿವರದ ಮೊಮ್ಮಗ ಆರ್ನವ ಅಂತಂದು. ನನಗಿಷ್ಟು ಆಶ್ಚರ್ಯ ಆಯ್ತು. ಅವ ನನ್ನ ಜೊತೆಗೆ ಒಂದು ದಿವಸ ಅಡ್ಡಾಡಿದ. ನಾ ಏನು ಹೇಳ್ತೇನೆ ಎಲ್ಲ ಭಯಪಟ್ಟು ಮಾಡಿಬಿಟ್ಟೆ. ನನಗೆ ಭಾರಿ ಆಶ್ಚರ್ಯ ಆಯ್ತು ನನಗೆ. ಆ ನಂತರದಲ್ಲಿ ಒಂದು ಮನೆಯೊಳಗೆ ನನಗೆ ಇದನ್ನು ಹೇಳ್ಬೇಕು ಅನಿಸ್ತು ನನಗೆ. ಅವ್ರಿಗೆ ಮನೆ ಮುಂದೆ ಕರ್ಕೊಂಡು ಹೋದ್ರು, ನಮ್ಮ ಮಂಜುಗೆ ಕರ್ಕೊಂಡು ಹೋದ್ರು. ಅವಾಗ ಏನ್ರಿ ಚಟ ಅಂದ್ರೆ ಅಂತ ಕೇಳಿದೆ. ನನಗೆ ಏನು ಇಲ್ರಿ, ನನ್ನ ಒಟ್ಟ ಚಟ ಏನಿಲ್ಲ ಇಲ್ರಿ ಅಂತ. ಹಾಕ್ಬಿಟ್ಟು ಚಟ ಇಲ್ಲ ಆಗಿರೋದ್ರೆ ವಾಪಸ್ ಬಂದೆ. ನಾನು ವಾಪಸ್ ಬಂದಾಗ ಅವ್ರು ಏನು ಮಾಡಿದ ಅಂದ್ರೆ ಅವ್ರ ಕಿಶೆದಾಗ ಅದು ಕೆಂಪು ಒಂದೇನ ಕಂಡೈತಿ. ಅವ್ರು ಎತ್ತರಿದ್ರು ಜಿಗದ ಅವ್ರ ಕಿಶೆದಾಗ ಕೈ ಹಾಕಿಬಿಟ್ರು. ಕಿಶೆದಾಗ ಕೈ ಹಾಕಿ ಗುಟ್ಕ ನೋಡಿ ಬರ್ರಿ ಬರ್ರಿ ಅಂತ ಹೇಳಿ ಜಗತ್ತಾನ ಅವ್ರಿಗೆ. ಅವ್ರ ಹಂಗ ಕೊಸರ ಹೊಂಟಾರ. ನೀವು ಬರಲಿಲ್ಲ ಅಲ್ಲ ಅಜ್ಜಾರ ನಿಮ್ಮ ಮನೆಗೆ ಕರ್ಕೊಂಬರ್ತೇನೆ ಅಂತ ಹೇಳಿ ಅವರು ಅವ್ನಿಗೆ ಫೋರ್ಸ್ಗೆ ಬಂದ್ಬಿಟ್ರು. ಅವರು ನಾನು ಅಂತೇಳಿ ಓಡಿ ಬಂದು ಅಜ್ಜಾರ ಅವ್ರ ಕಿಶೆದಾಗ ಗುಟ್ಕ ಐತ್ರಿ ಬರ್ರಿ ನೀವು ಅಂತ ನಾನು ವಾಪಸ್ ಕರ್ಕೊಂಡ್ಬಿಡ್ತೀನಿ. ಅವಾಗ ಅವ್ನು ಹೇಳಿದ, ನೋಡಪ್ಪ ದೇವ್ರು ಬಂದಾನ ಹುಡುಗ, ಕೊಟ್ಬಿಡು, ದೇವ್ರ ಕೇಳಕತ್ತಾನ ಕೊಟ್ಬಿಡು ಅಂತಂದೆ. ಸುಮ್ಮನೆ ಹಾಕಿದ್ರು. ಆನಂತರ ಅವ್ರಿಗೆ ಏನು ಹೇಳಿದಂದ್ರೆ ನಾವು ಅವ್ರು ಗುಟ್ಕ ಬಿಡಪ್ಪ ಅಂತೆಲ್ಲ ಹೇಳಿದ್ರೆ ಅವ್ರು ರೊಕ್ಕ ಕೊಡ್ತಿದ್ರು ಕೈಯಾಗಿ. ನಾ ಹೇಳೋಕ್ಕಿಂತ ಮುಂಚೆ ಅವನೇ ಹೇಳ್ಬಿಡ್ತಿದ್ದ, ಈ ರೊಕ್ಕ ತಗೊಳ್ಳೋದಿಲ್ಲ, ದುಶ್ಚಟ ಅಷ್ಟ ತಗೊಂತೀವಿ, ಈ ರೊಕ್ಕದಿಂದ ಮಕ್ಕಳಿಗೆ ಫೀಸ್ ಕಟ್ಟಿ, ಸ್ಕೂಲ್ ಫೀಸ್ ಕಟ್ಟಿ, ವೆಜಿಟೇಬಲ್ಸ್ ತಿನ್ನಿರಿ, ಫ್ರೂಟ್ಸ್ ತಿನ್ನಿರಿ, ಹಾಲು ಕುಡೀರಿ, ಈ ರೊಕ್ಕದಿಂದ ಅಂತ ಹೇಳ್ತಿದ್ದೀನಿ. ನನಗೆ ಎಷ್ಟು ಪರಿಣಾಮ ಆಗಿದೆ, ಭಾರಿ ಆಶ್ಚರ್ಯ. ಆದರೆ ಮಕ್ಕಳು ಇನ್ನೂ ಮತ್ತು ಅಭಿನವ ಅಂತ ನಮ್ಮ ಅವನು ನೋಡಿ ಎಷ್ಟು ಚಂದ ಭಾಷಣ ಮಾಡಿದ್ರು. ಇದು ಈ ರೀತಿ ಮಕ್ಕಳು ಕರ್ಕೊಂಡು, ಯಾಕಂದ್ರೆ ಅವ್ರಿಗೆ ಸಣ್ಣ ಹುಡುಗರಿದ್ದಾಗ ಇದು ಅಭ್ಯಾಸ ಆಗ್ಬಿಡ್ತೈತೆ. ಮುಂದೆ ಅವ್ರು ಏನಕ್ಕಾರ ಅಂದ್ರೆ ಅವರು ಇದೇ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಮತ್ತು ಸಣ್ಣ ಹುಡುಗರಿದ್ದಾಗ ಇವರು ಅಜ್ಜರು ಬಂದಿದ್ರಪ್ಪ, ನಾವೆಂದು ಪ್ರತಿಜ್ಞೆ ಮಾಡಿದ್ದೀವಿ, ನಾವೆಂದು ಮುಟ್ಟಬಾರದು ಅನ್ನೋಂಥ ಪ್ರಜ್ಞೆ ಇರ್ತೈತೆ ಅವ್ರಿಗೆ. ಅದಕ್ಕೆ ಮಕ್ಕಳು ಆ ಅನುಕರಣೆ ಶಕ್ತಿ ಭಾಳ ಇರ್ತೈತಿ. ಅದಕ್ಕಾಗಿ ಇಷ್ಟೆಲ್ಲ ಮಕ್ಕಳು ಅದಾವಲ್ಲ, ನೀವು ಕೇಳಿದ್ರೆ ನೀವು ದೊಡ್ಡವರನ್ನ ದುಶ್ಚಟ ಮಾಡ್ತೀರ ಮಾಡಂಗಿಲ್ಲ ಅಂತವು. ಆ ನೆನಪು ಯಾವತ್ತೂ ಸ್ಮರಣೆಯಲ್ಲಿ ಉಳಿತೈತೆ. ಅದಕ್ಕಾಗಿ ಮಕ್ಕಳಂದ್ರೆ ಎಲ್ಲ ತಿಳಿತಿದ್ರು ಮಕ್ಕಳಿಗೆ. ಅದಕ್ಕಾಗಿ ಮಕ್ಕಳನ್ನು ಕರ್ಕೊಂಡು, ಮಕ್ಕಳ ಸಂಪತ್ತೇ ಸಂಪತ್ತು. ಅದಕ್ಕೆ ಆ ಮಕ್ಕಳ ಮ್ಯಾಗ ಅಲಕ್ಷ್ಯ ಬೇಡ, ಅವರಿಗೆ ಸಂಸ್ಕಾರ ಕೊಡ್ರಿ, ಲಿಂಗ ಕಟ್ಟಿಸ್ರಿ, ವಿಭೂತಿ ಹಚ್ಚ್ರಿ, 1-2 ವಚನ ಓದಿಸ್ರಿ, ದಿನ 2 ನಿಮಿಷ ಲಿಂಗ ಪೂಜೆ ಮಾಡಿಸ್ರಿ. ಎಷ್ಟು ಚಲೋ ಆಗ್ತಾವ ಅಂದ್ರೆ ಮಕ್ಕಳು, ಭಾಳ ಚಲೋ ಮಕ್ಕಳು. ಅದಕ್ಕೆ ಆ ರೀತಿ ಮಾಡ್ರಿ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಚಿನ್ನಾಪುರದ ಹಿರಿಯರೆಲ್ಲರೂ ಎಷ್ಟು ಚಂದ ಕಾರ್ಯಕ್ರಮ ಮಾಡಿದ್ರು. ಭಾಳ ಭಕ್ತಿಯಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮ ಬಸವರಾಜರ ಮೊದಲು ಮಾಡ್ಕೊಂಡು, ಎಲ್ಲ ಶರಣರು ಮೊದಲು ಮಾಡ್ಕೊಂಡು, ಅಷ್ಟು ಈಗ ನಮ್ಮ ಬಂಸಾಗರ ಮಲ್ಲಣ್ಣ ಅವ್ರ ಊರಿದು, ಅದು ಎಲ್ಲರೂ ಕೂಡ್ಕೊಂಡು ಇವತ್ತಿನ ದಿವಸ ಎಲ್ಲ ಹಿರಿಯರು ಕೂಡ್ಕೊಂಡು ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ತಮಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳಿ, ನಮ್ಮ ಅಕ್ಕನ ತಾಯಿನೂ ಎಷ್ಟು ಕಷ್ಟ ದಿನ ಬರ್ಬೇಕು. 5 ಗಂಟೆಗೆ ಇನ್ನೂ ನಾನು ನಡೆಯಲ್ಲ, 5 ಗಂಟೆಗೆ ಗಾಡಿ ಹತ್ಕೊಂಡು ಬಿಟ್ಟಿರ್ತಾರೆ. ಎಲ್ಲರೂ 4ಕ್ಕೆ ಮನೆ ಬಿಟ್ಟಿರ್ತಾರೆ ಕೆಟ್ಟ ಬಿಸಿಲಾಗಿ.